ನಮಸ್ತೆ ಫ್ರೆಂಡ್ಸ್, ನಾನು ಶ್ರೀದೇವಿ ಅಂತ ಹೇಳಿ ಉಡುಪಿ ಸ್ಮಾರ್ಟ್ ಕಿಚನಲ್ಲಿ ನೀವು ನನ್ನ ರೆಸಿಪೀಸನ್ನು ನೋಡಿರ್ತೀರಾ. ಅದರಲ್ಲಿ ಒಂದು ಫೇಮಸ್ ಆದ ರೆಸಿಪಿ ಅಂತ ಹೇಳಿದ್ರೆ ಕಷಾಯ ಪೌಡರ್ ರೆಸಿಪಿ. ಕಷಾಯ ಪೌಡರ್ ರೆಸಿಪಿಯನ್ನು ನಾನು ಮಾಡಿ ಪೋಸ್ಟ್ ಮಾಡಿದಾಗ ಸುಮಾರು ಜನ ನನ್ನ ಹತ್ರ ಕೇಳಿದ್ರಿ ಈ ಪೌಡರ್ ಎಲ್ಲಿಯಾದರೂ ಸಿಗುತ್ತಾ ಅಂತ ಹೇಳಿ. ನಾನು ಸುಮಾರು ಕಡೆ ಸರ್ಚ್ ಮಾಡಿದ್ದೆ, ಬಟ್ ನನಗೆ ಎಲ್ಲೂ ಸಿಗಲಿಲ್ಲ. ಅಂದರೆ ನಾವೇ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂತಹ ಕಷಾಯ ಪೌಡರ್ ನನಗೆಲ್ಲೂ ಸಿಗಲಿಲ್ಲ. ಹಾಗಾಗಿ ನಾವು ಯಾಕೆ ಇದನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ನಾವೀಗ ಕಷಾಯ ಪೌಡರನ್ನು ಆನ್ಲೈನಲ್ಲಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅರುಣ ಸಿರಿ ಕಷಾಯ ಪೌಡರ್ ಅಂತ ಹೇಳಿ ಸೇಮ್ ನಾವೇನು ಎಷ್ಟು ಇಂಗ್ರೀಡಿಯೆಂಟ್ಸ್ ಆ ರೆಸಿಪಿಯಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಪ್ಲಸ್ ಶತಾವರಿ ಕೂಡ ಇದೆ. ಈ ಪ್ಯಾಕೆಟಲ್ಲಿ ಇದು 250 ಗ್ರಾಮ್ಸ್ ಇದು ಪ್ಯಾಕೆಟ್, ಪ್ಲಸ್ ಇನ್ನೊಂದು 100 ಗ್ರಾಮ್ಸ್ ಇದ್ದು ಪ್ಯಾಕೆಟ್. ಸೊ ನಾನು ಹೇಳಿದಾಗೆ ಅಷ್ಟು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಇದರಲ್ಲಿ ನಾನು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಈಗ ಕೂಡ ನಾನು ನಿಮಗೆ ಈ ಪೌಡರನ್ನು ಯೂಸ್ ಮಾಡಿ ಕಷಾಯ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೇನೆ. ಇಂಟ್ರೊಡಕ್ಟರಿ ಆಫರ್ ಆಗಿ ನಾವೀಗ 100 ಗ್ರಾಮ್ಸಿಗೆ 130, ಹಾಗೆ 250 ಗ್ರಾಮ್ಸಿಗೆ 299 ರುಪೀಸಲ್ಲಿ ಫ್ರೀ ಶಿಪ್ಪಿಂಗಲ್ಲಿ ಜುಲೈ ಎಂಡ್ವರೆಗೂ ನಾವು ಇದನ್ನು ಈಗ ಸೇಲ್ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಬೇಕು ಈ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಮಾಡಿ ಆರ್ಡರನ್ನು ಬುಕ್ ಮಾಡ್ಕೊಳ್ಳಿ. ನನಗೆ ಸ್ಟಾಕ್ ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಹಾಗಾಗಿ ಯಾರ್ಯಾರಿಗೆ ಬೇಕು ಬೇಗ ನೀವು ಈ ವಾಟ್ಸಪ್ ನಂಬರಿಗೆ ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಈಗ ಕಷಾಯ ಪೌಡರನ್ನು ಯೂಸ್ ಮಾಡಿ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿಗೆ ಒಬ್ಬರಿಗೆ ಆಗುವಷ್ಟು ಕಷಾಯನ ಮಾಡ್ತಾಯಿದ್ದೀನಿ. ಸೊ ಇದು ಸೀಲ್ಡ್ ಆಗಿ ಬರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಯಾಕೆಟನ್ನು ಓಪನ್ ಮಾಡಿದ್ರೆ ನಿಮಗೆ ಕಷಾಯ ಪುಡಿ ಹೀಗೆ ಕಾಣುತ್ತೆ. ಸೊ ಇದರಲ್ಲಿ ನೀವೀಗ ನಾನೀಗಿಲ್ಲಿ ಒಬ್ರಿಗೆ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು, ಅರ್ಧದಿಂದ ಒಂದು 3/4 ಸ್ಪೂನಷ್ಟು ಹಾಕ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ. ಇದನ್ನು ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಿದ್ಮೇಲೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಲು ಚೆನ್ನಾಗಿ ಕುದ್ದಿದ ಮೇಲೆ ನಿಮ್ಗೆ ಇಷ್ಟ ಆಗೋವಂಥ ಯಾವುದಾದ್ರೂ ಸ್ವೀಟ್ನರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ನಾನು ಗ್ಯಾಸ್ ಆಫ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಹಾಗೆ ಬೆಲ್ಲವನ್ನು ಹಾಕುವಾಗ ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈ ಕಷಾಯವನ್ನು ಶೋಧಿಸ್ಕೊಂಡ್ರೆ ಆಯಿತು. ಇಲ್ಲಿಗೆ ನಮ್ಮ ಬಿಸಿ ಬಿಸಿ ಕಷಾಯ ರೆಡಿ. ನಿಮಗೆ ಬೇಕಾದರೆ ನೀವು ಹಾಲನ್ನು ಜಾಸ್ತಿ ಹಾಕಿ ನೀರನ್ನು ಕಡಿಮೆ ಕೂಡ ಹಾಕ್ಕೊಳ್ಬಹುದು. ನಿಮಗೆ ಹೇಗೆ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅದನ್ನು ಹಾಲು ಅಥವಾ ನೀರನ್ನು ಬೆರೆಸಬಹುದು. ಹೇಳಿದಾಗೆ ಈ ಕಷಾಯ ಪೌಡ್ರ್ ಯಾರಿಗಾದರೂ ಬೇಕಿದ್ದರೆ ನೀವು ಈ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಕಳಿಸಿ. ಧನ್ಯವಾದಗಳು.